ಈ ರಾಜ್ಯ ಸರ್ಕಾರ ನಿನ್ನೆಯಿಂದ ನಡ್ಕೊಂಡಿರ್ತಕ್ಕಂಥ ರೀತಿ ಸಂಜೆ 6:15 ಗಂಟೆವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ನಾವುಗಳು ಎಲ್ಲ ಬೋರಿಂಗ್ ಹಾಸ್ಪಿಟ್ಲಿಗೆ ತೆರಳಿದಾಗ ಆಗ ಆಗಮಿಸಿದ್ರು ರಾಜ್ಯದ ಮುಖ್ಯಮಂತ್ರಿಗಳು. ಅಲ್ಲಿವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ಆ ಒಂದು 3-4 ಗಂಟೆಗಳ ಕಾಲ ಎಲ್ಲಿದ್ರು, ನಾಪತ್ತೆ ಆಗಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಇಲ್ಲಿ ಯಾರೋ ಹೇಳ್ತಾರೆ ಜನಾರ್ದನ್ ಹೋಟ್ಲಲ್ಲಿ ಕಾಫಿ ಕುಡಿತಾ ಇದ್ರು, ತಿಂಡಿ ತಿಂತಾ ಇದ್ರು ಅಂತ. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ಏನೋ ಬಿಡಿ, ನಮ್ಗೆ ಗೊತ್ತಿಲ್ಲ ಅದು. ನಾನು ಇನ್ನೊಂದು ಈ ರಾಜ್ಯದ ಪ್ರತಿಯೊಬ್ಬ ಕ್ರಿಕೆಟ್ನ ಫ್ಯಾನ್ ಇರ್ಬೋದು, ಸಿನಿಮಾ ಫ್ಯಾನ್ ಇರ್ಬೋದು, ಯಾವುದೇ ಒಬ್ಬ ಫ್ಯಾನಿಸಮ್ ಇರ್ತಕ್ಕಂಥ ವ್ಯಕ್ತಿಗೆ ನಿಮ್ಮ ಕಾಲು ಕಟ್ಟಿ ಒಂದು ಮಾತು ಕೇಳ್ಕೊಳ್ತೀನಿ. ಇವತ್ತಾಗಿರ್ತಕ್ಕಂಥ ಈ ಒಂದು ಘಟನೆ RCB ಫ್ಯಾನಿಸಮ್ ಅಂತಕ್ಕಂಥದ್ದೇನಿದೆ, ಅಥವಾ ಯಾವುದಾದ್ರೂ ಸಿನಿಮಾ ಒಂದು ಸೂಪರ್ ಸ್ಟಾರ್ ಬಗ್ಗೆ ಇಡ್ತಕ್ಕಂಥ ನಿಮಗೆ ಫ್ಯಾನಿಸಮ್ ಏನಿದೆ, ಅದನ್ನು ಒಂದು ಏನಂತೀರ, ಒಂದು ಅಡ್ಮೈರ್ ಮಾಡೋ ಅಂಥ ರೀತಿಯಲ್ಲಿ, ಒಂದು ಅಡ್ಮಿರೇಷನ್ ರೀತಿಯಲ್ಲಿ ದಯಮಾಡಿ ನೋಡಿ. ಅದು ಅತಿರೇಕಕ್ಕೆ ಹೋದಾಗ ಏನಾಗುತ್ತೆ, ನಾಳೆ ದಿನ ನಿಮ್ಮ ಕುಟುಂಬದವರು ಬೀದಿ ಪಾಲಾಗ್ತಾರೆ ನಿಮ್ಮನ್ನು ಕಳ್ಕೊಂಡು. ಯಾವ ಸೆಲೆಬ್ರಿಟಿನೂ ನಿಮ್ಮ ಮನೆಗೆ ಬರೋದಿಲ್ಲ, ಯಾವ ಸೆಲೆಬ್ರಿಟಿ ನಿಮ್ಮ ಹೊಟ್ಟೆ ತುಂಬಿಸೋದಿಲ್ಲ. ಯಾತಕ್ಕೆ ಇಷ್ಟೆಲ್ಲ, ಏನು ಅರ್ಜೆನ್ಸಿ, ಇಷ್ಟು ಕಾತುರ? ಓಪನ್ ಮಾಡಿದ್ರೆ ಸೋಷಿಯಲ್ ಮೀಡಿಯಲ್ಲಿ ಎವ್ರಿ ಆ್ಯಂಗಲಲ್ಲಿ ನೋಡ್ಬೋದು ವಿರಾಟ್ ಕೊಹ್ಲಿನ. ಇಂಥ ಆ್ಯಂಗಲ್ ಮಿಸ್ ಆಗುತ್ತೆ ಅನ್ನೋದಿಲ್ಲ. ಹೋಗ್ಲಿ ಪಾಪ, ನೀವು ಅಲ್ಲೋಗಿ ನಿಂತರೂ ಕೂಡ ಕೊನೆ ಪಕ್ಷ ಅವರು ಹಾಕ್ಕೊಂಡಿದ್ದಂಥ T-ಶರ್ಟ್ ನಂಬರ್ ಆದರೂ ನೋಡೋಕ್ಕಾಯ್ತಾ? ಹಿಂದೆಗಡೆ ನೀವು ಅವ್ರ ಬೆನ್ನಾದರೂ ನೋಡೋಕ್ಕಾಗ್ತಾ? ಅದಕ್ಕೂ ಅರೇಂಜ್ಮೆಂಟ್ ಮಾಡಿರಲಿಲ್ಲ ಸರ್ಕಾರ.